ತಿರುವನ್ನೇಲಿ. ಹಾಂ, ತಿರುನೆಲ್ಲಿ. ಅದೇ ನಾನು ವಯನಾಡಿಗೆ ಬಂದಿರುವಂಥದ್ದು ಯಾಕೆ ಅಂದರೆ ನಿಮ್ಗೆಲ್ರಿಗೂ ತೋರಿಸ್ಲಿಕ್ಕೆ ವಯನಾಡಿಗ ಸೇಫ್ ಇದೆ ಟ್ರಾವೆಲ್ ಮಾಡಲಿಕ್ಕೆ ಅಂತ ಲಾಸ್ಟ್ ಇಯರ್ ಜುಲೈ 30ಗೆ ಅಂತಹ ಈ ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತ ಈ ಜನರು ರಿಕವರ್ ಆಗಿ ಈಗ ವಾಪಸ್ ಟೂರಿಸಮ್ ಅಟ್ರಾಕ್ಟ್ ಆಗ್ತಾ ಇದೆ. ಇವರಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಆ ಲ್ಯಾಂಡ್ ಸ್ಲೈಡ್ ಆಗೋ ಮೊದಲು ಕೂಡ ನಾವು ಬರ್ತಾ ಇದ್ವಿ. ಈಗ ಸ್ವಲ್ಪ ಹೆದರಿಕೆ ಎಲ್ಲರಲ್ಲಿ. ಸೊ ಹಾಗಾಗಿ ನಾನೇ ಖುದ್ದು ಬಂದು ಈ ಒಂದು ಜಾಗವನ್ನು ನಿಮಗೆ ತೋರಿಸುವ ಅಂತ. ಇದುವೇ ಕುರುವ ಐಲ್ಯಾಂಡ್ ಆಯಿತಾ. ಬಟ್ ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಓ ಶಿಟ್, ನನಗೆ ನೇಚರನ್ನು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ ಇವತ್ತಿನ ಟಾಪಿಕ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಇದು ಫೀಮೇಲ್ ರೈಡರ್ಸ್ ಬಗ್ಗೆ. ನನಗೊಬ್ಬರು ಮೆಸೇಜ್ ಮಾಡಿದರು ಫೀಮೇಲ್ ರೈಡರ್ಸ್ ಬಗ್ಗೆ ಹೇಳಿ ಅಂತ. ವಯನಾಡ್ ರೈಡ್ ಮಾಡೋ ಮೊದಲು ನನಗೆ ಸುಮಾರು ಜನ ಹೇಳಿದರು ಬೈಕಲ್ಲಿ ಹೋಗಬೇಡ, ಸೇಫ್ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ನನಗೆ ಇದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ನೋಡಿ, ಈ ಥರದ ಒಂದು ನೇಚರ್ನ ಮಧ್ಯೆ ಬೈಕಲ್ಲಿ ಬರೋದಿದ್ರೆ ಮತ್ತು ಯಾವುದರಲ್ಲಿ ಬರೋದಲ್ಲ. ಹಾಯ್, ನಮಸ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನಾನು ವಯನಾಡಿಗೆ ಈ ಸಲ ಹೋಗ್ತಿರುವಂಥದ್ದು ಬೇರೆ ಒಂದು ಕಾಸಿಗೆ ಅಂತ. ಆ ಕಾಸ್ ಏನಂತ ಹೇಳ್ತೇನೆ, ಮುಂದೆ ಹೋಗ್ತಾ ಹೇಳ್ತೇನೆ. ಸೊ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇಂಥ ಜಾಗಗಳನ್ನು ಅವರಿಗೂ ಕೂಡ ತೋರಿಸಿ. ಈ ಸಲದ ನನ್ನ ಟ್ರಿಪ್ ಸ್ವಲ್ಪ ಸ್ಪೆಷಲ್, ಯಾಕೆಂದರೆ ಇದು ಸೋಲೋ ಟ್ರಿಪ್ ಆಯಿತಾ. ಹಾಗೆ ನಾನು ವಯನಾಡಿಗೆ ಬಂದಿರುವಂಥದ್ದು ಯಾಕೆ ಅಂದರೆ ನಿಮ್ಗೆಲ್ರಿಗೂ ತೋರಿಸ್ಲಿಕ್ಕೆ ವಯನಾಡಿಗ ಸೇಫ್ ಇದೆ ಟ್ರಾವೆಲ್ ಮಾಡಲಿಕ್ಕೆ ಅಂತ. ಲಾಸ್ಟ್ ಇಯರ್ ಜುಲೈ 30ಗೆ ಆದಂತಹ ಈ ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತ, ಅದರಿಂದ ಈ ಜನರು ರಿಕವರ್ ಆಗಿ ಈಗ ವಾಪಸ್ ಟೂರಿಸಮ್ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಇವರಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಆ ಲ್ಯಾಂಡ್ ಸ್ಲೈಡ್ ಆಗೋ ಮೊದಲು ಕೂಡ ನಾವು ಬರ್ತಾ ಇದ್ವಿ. ಈಗ ಸ್ವಲ್ಪ ಹೆದರಿಕೆ ಎಲ್ಲರಲ್ಲಿ. ಸೊ ಹಾಗಾಗಿ ನಾನೇ ಖುದ್ದು ಬಂದು ಈ ಒಂದು ಜಾಗವನ್ನು ನಿಮಗೆ ತೋರಿಸುವ ಅಂತ. ಹೋಗ್ತಾ ಇವತ್ತು 2-3 ಜಾಗಗಳನ್ನು ತೋರಿಸ್ಲಿಕ್ಕಿದೆ. ಇವತ್ತು ವೀಕ್ ಡೇ ಆಗಿರೋ ಕಾರಣ ಸುಮಾರು ರಶ್ ಇರಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ವೀಕ್ ಡೇ ನನ್ನ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇನೆ. ಸೊ ನಾನಿನ್ನೆ ಇದ್ದಂತಹ ಹೋಮ್ ಸ್ಟೇ ಕೆಫಿ ವ್ಯಾಲಿ ಅಂತ. ಸೊ ಅದರ ಸಪ್ರೇಟ್ ವೀಡಿಯೋ ಕೂಡ ನಮ್ಮ ಯೂಟ್ಯೂಬಲ್ಲೂ ಕೂಡ ಇದೆ, ಇನ್ಸ್ಟಾಗ್ರಾಮ್ ರೀಲ್ ಕೂಡ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನಮ್ಮನ್ನು ಫಾಲೋ ಮಾಡಬೇಕಂತ ಆದರೆ ಪರ್ಸನ್ ಅನ್ರೀಚೇಬಲ್ SK ಅಂತ ಇದೆ ಆಯಿತಾ. ಅಲ್ಲಿ ಹೋಗಿ ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್, ರೆಗ್ಯುಲರ್ ಕಂಟೆಂಟ್ಸ್ ಬರ್ತಾ ಇರ್ತದೆ. ಯೂಟ್ಯೂಬಲ್ಲಿ ಆದರೆ ಟ್ರಿಪ್ ಹೋದಾಗ ಮಾತ್ರ, ಅಲ್ಲಿ ರೆಗ್ಯುಲರ್ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಫಾಲೋ ಮಾಡಿ. ಹಾಗಂತ ಹೇಳ್ತಾ ಈಗ ನಾವು ಹೋಗ್ತಿರುವಂಥದ್ದು ಇಲ್ಲಿಂದ 23 ಕಿಲೋಮೀಟರ್ ದೂರ ಇರುವಂತಹ ಕುರುವ ದ್ವೀಪಿಗೆ. ಈ ಕುರುವ ದ್ವೀಪ ಅಂದರೆ ಬೇಡ, ಅಲ್ಲಿ ಹೋಗಿ ಹೇಳ್ತೇನೆ ಬನ್ನಿ. ಕುರುವ ಐಲ್ಯಾಂಡ್ ಒಳಗಡೆ ಹೋಗ್ಬೇಕಂದ್ರೆ ಮಾರ್ನಿಂಗ್ ಬರ್ಬೇಕು ಸರ್. ಇಲ್ಲಿ ಒನ್ ಡೇಯಲ್ಲಿ 244 ಟಿಕೆಟ್ ಇಶ್ಯೂ ಮಾಡ್ತಿರೋದು. ಅದು 125 ಟಿಕೆಟ್ಸ್ ಆನ್ಲೈನ್ ಮತ್ತು ಬ್ಯಾಲೆನ್ಸ್ ಆಫ್ಲೈನ್ ಟಿಕೆಟ್ ಬೇಕಂದ್ರೆ ಇಲ್ಲಿ ಅವರು 7-7:30 ಬರಬೇಕು. ಲೈಕ್ ವೀಕೆಂಡ್ ಹೋಲ್ ಡೇಸ್, ನಾರ್ಮಲ್ ಡೇಸನ್ನು ತೊಂದರೆ ಏನಿಲ್ಲ. ಸೊ ಬೆಟರ್ ಟು ಬುಕ್ ದ ಟಿಕೆಟ್ ಇಂದ ಆನ್ಲೈನ್. ಒಂದು ರಾಫ್ಟಲ್ಲಿ ಅಲ್ಲಿ ಹತ್ರ ಬಿಡ್ತಾರೆ, ಅದು ಐಲ್ಯಾಂಡ್. ಅದು ಒಳಗಡೆ ಹೋಗಿ ಆದಮೇಲೆ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಅದು ಲಾಸ್ಟ್ ಪನ್ನಲ್ಲಿ ಈ ಥರ ನದಿ ಇದೆ, ಸ್ಟ್ರೀಮ್ಸ್ ಇದೆ, ಅಲ್ಲಿ ಅವರು ಆಟ ಆಡೋಕ್ಕೆಲ್ಲ ಬಿಡ್ತಾರೆ. ಅದೇ ಕುರುವ ಐಲ್ಯಾಂಡ್. ಮತ್ತೆ ಆಪ್ಷನ್ ಇದೆ, ಬಾಂಬೂ ಸಫಾರಿ ಇದೆ, ಕಯಾಕಿಂಗ್ ಇದೆ. ಕುರುವ ಐಲ್ಯಾಂಡ್ ನೋಡೋಕ್ಕೆ ಬೆಸ್ಟ್ ಸೀಸನ್ ನವಂಬರ್ ಟು ಮೇ. ಸೊ ಆ ಟೈಮಲ್ಲಿ ನಿಯರ್ಲಿ ಇದು ಮಡ್ಯ ಇದ್ದಾರಲ್ಲ, ಬಿಕಾಸ್ ಆಫ್ ದ ರೈನ್. ಸೊ ಸೀಸನ್ ಟೈಮಲ್ಲಿ ಇದು ಕೂಡ ಕ್ಲಿಯರ್ ಆಗಿದ್ದಾರೆ. ಸೊ ವೀಕ್ಷಕರೇ ನೋಡಿ, ಇದುವೇ ಕುರುವ ಐಲ್ಯಾಂಡ್ ಆಯಿತಾ. ಬಟ್ ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎಂಟ್ರಿ ಇಲ್ಲ. ಬಟ್ ನೋಡಿ ಹೇಗಿದೆ ಅಂತ. ಸೊ ಇಲ್ಲಿ ಹರಿಯುವಂತಹ ನದಿ ಏನಿದೆ ಅದು ಕಬಿನಿ ರಿವರ್ ಅಂತೆ.
ನವೆಂಬರಿಂದ ಮೇ ತನಕ ಬೆಸ್ಟ್ ಟೈಮ್ ಅಂತೆ. ವಾಟರ್ ಕೂಡ ಕ್ಲೀನ್ ಆಗಿರ್ತದೆ. ಹಾಗೆಯೇ ಬ್ಯಾಂಬೂನಲ್ಲಿ ನಿಮಗೆ ಬೋಟಿಂಗ್ ಕೂಡ ಆರಾಮ್ಸೆ ಮಾಡ್ಬೋದು. ಅದಾದಮೇಲೆ ಈ ಕಡೆಯಿಂದ ಆ ಕಡೆ ಹೋದ್ಮೇಲೆ ನಿಮಗೆ ಅಲ್ಲಿ ನೇಚರ್ ಮಧ್ಯದಲ್ಲಿ ಈ ರಿವರ್ನ ಸ್ಟ್ರೀಮ್ ಮಧ್ಯದಲ್ಲಿ ಹಾಡಲಿಕ್ಕೆ ಕೂಡ ಬಿಡ್ತಾರಂತೆ, ಸ್ನಾನ ಎಲ್ಲ ಮಾಡಲಿಕ್ಕೆ ಬಿಡ್ತಾರಂತೆ. ಸೊ ನೆಕ್ಸ್ಟ್ ಬರುವ ಇನ್ನೊಮ್ಮೆ ಅಂತ ಹೇಳ್ತಾ, ಈಗ ನೋಡಿ ಈ ಥರ ಸ್ಕೂಲ್ ಟ್ರಿಪ್ಗಳೆಲ್ಲ ಬರ್ತಾರೆ ಆಯಿತಾ, ಸ್ಕೂಲ್ ಟ್ರಿಪ್. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರೌಡು ವಯನಾಡಲ್ಲಿಲ್ಲ. ಸೊ ಖಂಡಿತ ಇನ್ನೂ ಕೂಡ ನೀವು ಬರಬೇಕು. ಸುಮಾರು ಜನಕ್ಕೆ ಹೆದರಿಕೆ ವಯನಾಡ್ ಅಂತ ಹೇಳುವಾಗ, ಬಟ್ ಆ ಥರದ್ದೇನಿಲ್ಲ. ಒಂದು ಲ್ಯಾಂಡ್ಸ್ಲೈಡ್ ಆದಂತಹ ಜಾಗ ಇದು. ನಾವೀಗ ಇರುವಂಥದ್ದು ಕುರುವ ಐಲ್ಯಾಂಡಲ್ಲಿ. ಈಗ ಇಲ್ಲಿಂದ ಹೋಗ್ತಿರುವಂಥದ್ದು ನಾವು ಇನ್ನೊಂದು ಜಾಗ, ಡೀಪ್ ಫಾರೆಸ್ಟ್ ಮಧ್ಯದಲ್ಲಿರುವಂತಹ ತಿರುನೆಲ್ಲಿಗೆ. ತಿರುವನ್ನೇಲಿ ಇದೆ ಅಲ್ಲೇ, ತಿರುವನ್ನೇಲಿ. ಹಾಂ ತಿರುನೆಲ್ಲಿ, ಹಾಂ ಅದೇ അവിടെ വിഷ്ണു ടെമ്പിൾ. കാട് വേണം, കാടിൻ്റെ അകത്താ? സ്ട്രൈറ്റാ? ലെഫ്റ്റാ? ശരി. ಸೊ ಇದು ಬ್ರಹ್ಮಗಿರಿ ಹಿಲ್ಸಲ್ಲಿರುವಂತಹ ಒಂದು ದೊಡ್ಡ ಕಾಡಂತೆ ಈ ತಿರುವೆನ್ನೇಲಿ. ಇಲ್ಲಿ ಎಂಡಿಗೆ ಸಾಗಿದರೆ ಒಂದು ಓಲ್ಡ್ ನಿಮಗೆ ವಿಷ್ಣು ಟೆಂಪಲ್ ಕೂಡ ಇದೆ. ಸೊ ಇದು ಜಾಸ್ತಿ ಅಂದರೆ ಜಾಸ್ತಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಆಯಿತಾ, ಇದೊಂದು ಫಾರೆಸ್ಟ್ ನಡುವೆ ಇರುವಂತಹ ಒಂದು ದಾರಿ. ಸೊ ವಯನಾಡು ಬಂದರೆ ಖಂಡಿತ ನೀವು ಇಲ್ಲಿ ಬರಬೇಕು. ಕಾರಲ್ಲಾದರೂ ಬನ್ನಿ, ಬೈಕಲ್ಲಾದರೂ ಬನ್ನಿ. ಇದು ನನ್ನ ಪ್ರಕಾರ ಒಂದು 5-6% ಜನರಿಗೆ ಗೊತ್ತಿದೆ ಅಷ್ಟೇ. ಇದು ವಯನಾಡ್ನವ್ರು ರೆಕಮೆಂಡ್ ಮಾಡಿದರೆ ಮಾತ್ರ ಈ ಒಂದು ಜಾಗ ಯಾರಿಗಾದರೂ ಗೊತ್ತಾಗೋದಾಯ್ತಾ. ಇಲ್ಲಾಂತಾದರೆ ಈ ಥರದೊಂದು ಜಾಗ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟೊಂದು ರಿಮೋಟ್ ಇದೆ ಈ ಪ್ಲೇಸ್. ಬಂದ್ರಿ ಈ ಒಂದು ಓಲ್ಡ್ ದೇವಸ್ಥಾನ. ಬಟ್ ಇಲ್ಲಿಂದ ದೇವಸ್ಥಾನದ ಹಿಂದೆಗಡೆ ನೇಚರ್ ಯಾವ ಥರ ಇದೆ ಅಂತ ಹೇಳಿದರೆ, ಹಿಂದೆಗಡೆ ನಿಮಗೆ ಫುಲ್ ಬ್ರಹ್ಮಗಿರಿ ಹಿಲ್ಸ್ನ ಒಂದು ಬ್ಯೂಟಿ ಕಾಣ್ತದೆ. ಖಂಡಿತ ವಯನಾಡು ಬಂದರೆ ಈ ಜಾಗಗಳಿಗೆಲ್ಲ ಬನ್ನಿ. ನಾನಾಗಲೇ ಹೇಳಿದ ಹಾಗೆ ನಿಮಗೆ ಎಲ್ಲರೂ ತೋರಿಸುವಂತಹ ಜಾಗಗಳನ್ನು ತೋರಿಸಲಿಲ್ಲ ಆಯಿತಾ, ಯಾರೂ ತೋರಿಸಿದಂತಹ ಜಾಗಗಳನ್ನು ನಿಮಗೆ ತೋರಿಸಿದ್ದೇನೆ. ಸೊ ಇಲ್ಲಿ ಬರೋದಂತ ಆದರೆ ನಿಮಗೆ ಬಸ್ ಕೂಡ ಉಂಟು ನೋಡಿ. ಹೀಗೆ ಬಸ್ಸಲ್ಲಿ ಕೂಡ ಬರ್ಬೋದು ವಯನಾಡು ಸಿಟಿಯಿಂದ, ಮನಂತವಾಡಿಯಿಂದ. ಹೇಗಿದೆ ಪ್ಲೇಸಸ್, ಜಾಲಿ ಜಾಲಿ ಜಾಲಿ. വയനാട് യു ആർ റിയലി ജോലി. കിട്ടിയോ എന്തെങ്കിലും? ഇവിടെ പോയതാ മീൻ? ഒന്നും കിട്ടിയില്ല. ಸೊ ಈಗ ತಿರುವೆನ್ನೇಲಿ ದೇವಸ್ಥಾನದಿಂದ ನಾನು ವಾಪಸ್ಸು ನನ್ನ ಸ್ಟೇ ಕಡೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಜಾಗಗಳಿಗೆ ಹೋಗ್ತೇನೆ. ಅದರ ಹೋಗೋ ದಾರಿಯ ನಡುವೆ ಈ ಥರದೊಂದು ಸ್ಟ್ರೀಮ್ ಸಿಕ್ಕಿದೆ ಆಯಿತಾ. ಸ್ಟ್ರೀಮಿಗೆ ಅಲ್ಲಿ ಬ್ಯಾಂಬೂ ಬ್ರಿಡ್ಜ್ ಏನಿದೆ ಅದರ ಮುಖಾಂತರ ಹೋಗಬೇಕು. ಸೊ ಅದರ ಒಂದು ಒಳ್ಳೊಳ್ಳೆ ವೀಡಿಯೋ, ಒಂದೊಂದು ಒಳ್ಳೊಳ್ಳೆ ರೀಲ್ಸ್ ಎಲ್ಲ ತೆಗೆದಿದ್ದೇನೆ, ಇನ್ಸ್ಟಾಗ್ರಾಮಿಗೆ ಹಾಕ್ತೇನೆ ಆಯಿತಾ. ಅಂಥ ರಿಮೋಟ್ ಪ್ಲೇಸಸ್ಗಳನ್ನು ನೋಡಿದೆ ಇವತ್ತು. ಅದಕ್ಕೆ ಹೇಳೋದು, ಕೆಲವೊಮ್ಮೆ ನಾವು ಸೋಲೋ ಟ್ರಿಪ್ ಬರಬೇಕಂತೆ. ಸೋಲೋ ಟ್ರಿಪ್ ಬಂದಾಗ ನಮಗೆ ಎಷ್ಟು ಗಂಟೆಗೆ ಬೇಕಿದ್ರೆ ಎದ್ದೇಳ್ಬೋದು, ಯಾವ ಜಾಗ ಬೇಕಿದ್ರೆ ನೋಡ್ಬೋದು. ಈಗ ಗ್ರೂಪಾಗಿ ಬಂದರೆ ಕೆಲವರಿಗೆ ಈ ಥರದ ಜಾಗ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ 2-3 ಜನ ಹೇಳ್ತಾರೆ ಬೇಡ, ಅದಕ್ಕೆ ಹೋಗೋದು ಬೇಡ ಅಂತ. ಈ ಸೋಲೋ ಅಂತ ಆದರೆ ನಮಗೆ ಯಾವುದು ಇಷ್ಟ ಉಂಟು ಆ ಜಾಗದಲ್ಲಿ ಇರ್ಬೋದು. ಇನ್ನೊಂದೇನೆಂದರೆ ಎಷ್ಟೊತ್ತು ಬೇಕಿದ್ರೂ ಇರ್ಬೋದು. ಈಗ ನಾನು ಆ ಒಂದು ಜಾಗದಲ್ಲಿ 45 ನಿಮಿಷ ಇದ್ದೆ, ಏನು ಮಾಡಲಿಲ್ಲ, ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಹಾಗಾಗಿ ಈ ಥರದ ಜಾಗಗಳಿಗೆ ಸೋಲೋ ಟ್ರಿಪ್ ಬರೋದೇ ಉತ್ತಮ, ಈ ನೇಚರ್ ನಡುವೆ ಎಲ್ಲ. ಇದೇ ನೀವು ಗೋವಾಕ್ಕೆಲ್ಲ ನೀವು ಸೋಲೋ ಟ್ರಿಪ್ ಬರ್ತೀರಂತಾದರೆ ಅದು ಬೋರ್ ಆಯಿತಾ. ಸೌತ್ ಗೋವಾ ಆದರೂ ಹೋಗ್ಬೋದು, ನಾರ್ತ್ ಗೋವಾ ಅಲ್ಲ, ಫ್ರೆಂಡ್ಸ್ ಜೊತೆನೇ ಹೋಗಬೇಕು. ಬಟ್ ಈ ಥರದ ಒಂದು ಟ್ರಿಪ್ ಸೋಲೋ ಟ್ರಿಪ್ಪೇ ಹೋಗಬೇಕು. ಸೊ ಹಾಗಂತ ಹೇಳ್ತಾ ಇನ್ನು ನೆಕ್ಸ್ಟ್ ಪ್ಲೇಸ್ ನಿಮಗೆ ಸೂಪರಾಗಿರುತ್ತೆ. ಯಾವುದಂತ ನಾನು ಹೇಳ್ತೇನೆ ಮುಂದೆ ಹೋಗ್ತಾ, ನಿಮಗೆ ಯಾವುದಂತ ನಿಮಗೆ ಹೇಳೋದಿಲ್ಲ, ಮುಂದೆ ಹೋಗ್ತಾನೆ ನಿಮಗೆ ತೋರಿಸ್ತೇನೆ. ಸೊ ನೀವೆಲ್ಲರೂ ವಯನಾಡು ಬಂದಾಗ ಆ ಜಾಗಕ್ಕೆ ಹೋಗಿರ್ತೀರ. ಬಟ್ ಆದರೂ
ಆ ಒಂದು ಜಾಗದಲ್ಲಿ ಈ ಸಲ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡಬೇಕು ಅಂತ ಐಡಿಯಾ ಇದೆ. ನೋಡುವ ಏನಾಗುತ್ತೆ ಅಂತ. ಸೊ ಇಲ್ಲಿಂದ ಡೈರೆಕ್ಟಾಗಿ ಒಂದು ಊಟ ಮಾಡಿ ಹೋಗುವ ನೆಕ್ಸ್ಟ್ ಪ್ಲೇಸ್ನ ಕಡೆಗೆ. ಇವತ್ತಿನ ಈ ವಿಡಿಯೋದ ಟಾಪಿಕ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನೆಂದರೆ ಫೀಮೇಲ್ ರೈಡರ್ಸ್. ಸೊ ನನಗೊಬ್ಬರು ಮೆಸೇಜ್ ಮಾಡಿದರು ಫೀಮೇಲ್ ರೈಡರ್ಸ್ ಬಗ್ಗೆ ಹೇಳಿ ಅಂತ. ಸೊ ಈ ಬೈಕಿಗೆ ಆಗಲಿ ರೋಡಿಗಾಗಲಿ ಫೀಮೇಲ್ ಮೇಲ್ ಅಂತ ಭೇದ ಭಾವನೆ ಇಲ್ಲ. ಭೇದ ಭಾವ ಮಾಡೋರು ಮನುಷ್ಯರಾಯ್ತಾ, ಅವಳು ಹುಡುಗಿ ಮರೆ ಅವಳೆಂತ ಬೈಕ್ ಬಿಡ್ತಾಳೆ ಹಾಗೆ ಹೀಗೆ ಅಂತ. ಬಟ್ ನಿಮಗೆ ನಿಜವಾಗ್ಲೂ ಈ ಬೈಕಲ್ಲಿ ಖುಷಿ ಅಂತ ಇದ್ದರೆ, ರೈಡ್ ಮಾಡೋದಲ್ಲಿ ಖುಷಿ ಅಂತ ಇದ್ದರೆ ಖಂಡಿತ ಯಾರ ಮಾತು ಕೇಳಬೇಡಿ, ಸೀದಾ ಬೈಕನ್ನು ತಗೊಂಡು ರೈಡ್ ಮಾಡಿ ಅಷ್ಟೇ. ಸೊ ನೀವು ಖಂಡಿತ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗ್ತೀರಾ. ಯಾಕಂದರೆ ಮೇಲ್ ರೈಡರ್ಸ್ ಎಷ್ಟೋ ಜನ ಇದ್ದಾರೆ, ಈ ಥರ ವ್ಲಾಗಿಂಗ್ ಮಾಡೋರು ಸುಮಾರು ಜನ ಇದ್ದಾರೆ. ಬಟ್ ಫೀಮೇಲಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ. ಸೊ ನೀವೇನಾದರೂ ಫೀಮೇಲ್ ಆಗಿದ್ದರೆ ಖಂಡಿತ ಈ ಥರ ರೈಡ್ ಮಾಡಿ. ಸೊ ನಾನು ಕೂಡ ಈ ಟೂರ್ ಮಾಡುವಾಗ, ಈ ವಯನಾಡ್ ಟೂರ್ ಮಾಡುವಾಗ ಸುಮಾರು ಜನ ನನಗೆ ಹೇಳಿದರು, ಯಾಕೆ ಹೋಗ್ತೀಯಾ ವಯನಾಡಿಗೆ ಬೈಕಲ್ಲಿ, ಯಾಕೆ ಹೋಗ್ತೀಯಾ ಡೇಂಜರ್ ಹಾಗೆ ಹೀಗೆ ಅಂತ. ಬಟ್ ನಮಗೇನಾದರೂ ಖುಷಿ ಕೊಡೋದಂತಾದರೆ ಅದನ್ನು ನಾವು ಮಾಡಲೇಬೇಕು. ಯಾಕಂದರೆ ನಾಳೆ ನಾವು ಇದ್ದೀವಾ ಇಲ್ವಾ ಅಂತ ಗೊತ್ತೇ ಇಲ್ಲಲ್ಲ. ಸೊ ಹಾಗಾಗಿ ಈ ವಿಡಿಯೋದ ಉದ್ದೇಶ ಇಷ್ಟೇ. ನೀವೇನಾದರೂ ಫೀಮೇಲ್ ರೈಡರ್ಸ್ ಆಗಿದ್ದರೆ ಖಂಡಿತ ಒಂದು ಬೈಕಲ್ಲಿ ರೈಡ್ ಹೋಗಿ, ದೂರ ಅಲ್ಲ ಅಂತಾದರೂ ಹತ್ರದಲ್ಲಿ ಹೋಗಿ ನೀವು ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗ್ತೀರಾ. ಸೊ ನಿಮ್ಮ ಫೀಮೇಲ್ ಫ್ರೆಂಡ್ಸಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ನೋಡಿ ನೇಚರ್ ಹೇಗಿದೆ ಅಂತ. ನಿನ್ನ ಕಣ್ಣಿಗಂತೂ ನಾನು ನಿರಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ. ಸೊ ಒಂದು ಒಳ್ಳೆ ಊಟ ಆಯ್ತಾಯ್ತಾ. ವೈಟ್ ಹೌಸ್ ಹೋಟೆಲ್ ವೆಜ್ ಆ್ಯಂಡ್ ನಾನ್ ವೆಜ್. ಲಾಸ್ಟ್ ಟೈಮ್ ಬಂದಾಗ ಸಹ ಇಲ್ಲೇ ಊಟ ಮಾಡಿದ್ದು, ಈ ಸಲ ಸಹ ಇಲ್ಲೇ. ಯಾಕಂದರೆ ಇದನ್ನೊಂದು ಒಳ್ಳೆ ಫುಡ್ ಸಿಗ್ತದೆ. ಒಂದು ಬಿರಿಯಾನಿ ತಿಂದೆ. ಅದಾದಮೇಲೆ ಈಗ ಸೀದಾ ಈ ಬಾಣಾಸುರ ಡ್ಯಾಮ್ ಕಡೆ. ಸೊ ಬಾಣಾಸುರ ವಯನಾಡು ಬಂದವರು ಬಾಣಾಸುರ ಬಂದೇ ಬರ್ತಾರೆ. ನಾನು ಕೂಡ 3 ಸಲ ವಯನಾಡು ಬಂದಾಗ ಬಾಣಾಸುರಕ್ಕೆ ಬಂದಿದ್ದೇನೆ. ಆದರೆ ಅಲ್ಲಿ ಒಂದು ಸ್ಪೀಡ್ ಬೋಟಿಂಗ್ ಇದೆ, ಅದು ನಾನು ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತಾದರೂ ಆಗ್ಬೋದಾ ಅಂತ. ಲೈಫಲ್ಲಿ ಬಾಣಾಸುರದ ಸ್ಪೀಡ್ ಬೋಟ್ ಹಾಗೆಯೇ ಶಿವಮೊಗ್ಗದ ಜೋಗ್ ಫಾಲ್ಸನ್ನು ಇನ್ನೂ ನೋಡಲಿಲ್ಲ. ಹಾಂ ಸೊ ಇದೆರಡು ಆದರೆ ಜೀವನ ಪಾವನ ನಂದು. ಸೊ ಹಾಗಾಗಿ ಹೋಗುವ. ಇವತ್ತು ಸ್ಪೀಡ್ ಬೋಟ್ ಆಗುತ್ತಾ ಅಂತ ನೋಡುವ. ಒಂದು ವೇಳೆ ಇವತ್ತಾಗಲಿಲ್ಲ ಅಂತಾದರೆ ನಾಳೆ ಆಗಲಿಲ್ಲ ಅಂತಾದರೆ ಆಗೋದೇ ಇಲ್ಲ ಅಂತ ಅರ್ಥ, ಆಯಿತಾ. ಸೊ ಹೋಗುವ. ನಾಳೆ ರಶ್ ಇರ್ತದೆ, ನಾಳೆ ಸ್ಯಾಟರ್ಡೆ ಅಲ್ಲ. ಸೊ ಫುಲ್ ರಶ್ ಇರ್ಬೋದು. ಸೊ ಹಾಗಾಗಿ ಇವತ್ತೇ ಮಾಡಿದರೆ ಇವತ್ತೇ. ಸೊ ಹೋಗುವ. ಇನ್ನೂ ಈ ವಯನಾಡಲ್ಲಿ ಕೇರಳದ ಕ್ರೌಡ್ ಸುಮಾರಿದೆ ಆಯಿತಾ, ಆದರೆ ಬೇರೆ ಊರಿನ ಕ್ರೌಡೇ ಇಲ್ಲ. ಈ ಕರ್ನಾಟಕದವರು ಮತ್ತು ಬೇರೆ ಊರಿನವರೇ ಇಲ್ಲ. ಸೊ ಒಂದೊಳ್ಳೆ ಊಟ ಆದಮೇಲೆ ಈಗ ಸೀದಾ ಬಾಣಾಸುರ ಡ್ಯಾಮ್ ಕಡೆ. ಇನ್ನೇನಿದ್ದರೂ ನೀವು ಬಾಣಾಸುರದ ವ್ಯೂ ನೋಡ್ತೀರಾ, ಬಾಣಾಸುರದ ಸೀನರೀಸ್ ನೋಡ್ತೀರಾ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಆ ಒಂದು ವ್ಯೂ ಸಹ ನಿಮಗೆ ಕಾಣ್ತದೆ. ಸೊ ಅಲ್ಲೇ ಹೋಗುವ ಬನ್ನಿ. ನಿಮಗೆ ಕರೆಕ್ಟಾದಂತಹ ವಯನಾಡಿನ ಒಂದು ಡೀಟೇಲ್ಸ್ ಬೇಕಂತಾದರೆ ಕಂಪ್ಲೀಟ್ ವಯನಾಡನ್ನು ನಿಮಗೆ ತೋರಿಸಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಪರ್ಸನ್ ಅನ್ರೀಚೇಬಲಲ್ಲಿದೆ. ಸೊ ನೀವು ಹೋಗಿ ನೋಡಿ. ಸುಮಾರು ಊರುಗಳಿಂದ ಬರ್ತಾರೆ ಜನ ಆಯಿತಾ. ಈಗಲೂ ಬರ್ತಾಯಿದ್ದಾರೆ, ಗುಜರಾತಿಂದ ಬರ್ತಾರೆ, ಜಾರ್ಖಂಡಿಂದೆಲ್ಲ ಬರ್ತಾಯಿದ್ದಾರೆ. ವಯನಾಡು ಬಂದು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿ, ರೆಸಾರ್ಟ್ನವರಿಗೆ, ಅಂಗಡಿಯವರಿಗೆ, ಹೋಟೆಲ್ನವರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದಲ್ಲಿ. ವಯನಾಡ್ ಸೀರೀಸಿಂದ ಸುಮಾರು ವಿಡಿಯೋ ಬರಲಿಕ್ಕಿದೆ, ಅದಕ್ಕೋಸ್ಕರ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ.